ನಮ್ಮ ಮನೆಯಲ್ಲಿ ಇವತ್ತು ಚಿಕನ್. ಸೊ ನೋಡ್ರಿ ಅರ್ಧ ಬಂದೈತಿ. ಇದನ್ನ ಹೆಂಗೆ ಮಾಡೋದಪ್ಪ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಾಯ್ಸ್. ಹಾಯ್ ಹಲೋ ಎಲ್ಲರೂ ನಮಸ್ತೆ. ಸೊ ಇವತ್ತಿನ ಡೇ ಒಳಗೆ ನಾನು ಬೆಳಗ್ಗೆ ಎದ್ಬಿಟ್ಟು ಹಿತ್ತಲ ಕಡೆ ತೋರಿಸ್ತಾವ್ರೆ ಏನಪ್ಪ ಇವರು ಅಂತ ಅನ್ಕೋತಿರ್ಬೋದು. ಸೊ ನಾನಿವತ್ತು ಮನೆ ಹಿಂದ್ಗಡೆ ಬಂದು ಕಂಟಿ ಎಲ್ಲ ಬೆಳೆದಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ, ಮಾಡಿಬಿಟ್ಟೆ. ಸೊ ಅಷ್ಟರಲ್ಲಿ ಮಳೆ ಬಂತು. ಸೊ ಬಿಟ್ಟು ಒಳಗೆ ಬಂದೆ. ನೋಡಿ ತುಂಬಾ ಮಳೆ ಬರ್ತಾಯಿತ್ತು, ಗಾಳಿ ಸಮೇತವಾಗಿ ಬರ್ತಾಯಿದೆ. ಸೊ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ಡೇ ಒಳಗೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಅಂತ ಬರ್ರಿ. ನೋಡ್ರಿ ಇಲ್ಲೇ ಮಳೆ ಭಾಳ ಬರಾಕತ್ತೈತಿ. ಸೊ ಈಗ ಊಟ ಮಾಡತ್ತೀನಿ ನೋಡ್ರಿ. ನಾನು ಮಧ್ಯಾಹ್ನ 2 ಗಂಟೆ ಆಗೈತಿ. ಇದು 3:44 ಆಗೈತಿ. ಬ್ಲ್ಯಾಕ್ ಟೀ ಕುಡಿತಾ ಇದ್ದೀನಿ. ಕುದಿತೈತೆ ಬ್ಲ್ಯಾಕ್ ಟೀ. ಈಗ ಬ್ಲ್ಯಾಕ್ ಟೀ ಕುಡಿತೀನಿ. ಬ್ಲ್ಯಾಕ್ ಟೀ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಈಗ ನಾನು ಬ್ಲ್ಯಾಕ್ ಟೀ ಕುಡಿದೆ. ಮಮ್ಮಿ ಈಗ ಬರ್ತಾರೆ ನೋಡ್ರಿ. ಮಮ್ಮಿ ಬಂದರು. ಮಮ್ಮಿ ಸಂತೆನ ತಗೊಂಡೇ ಬಂದಿದ್ದಾರೆ ಆ ಕಡೆಯಿಂದ. ಅದಕ್ಕೆ ಚಾ, ಚುರ್ಮರಿ, ಖಾರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಚುರುಮುರಿಲಿ ಹಾಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಈ ಥರ ಕಟ್ ಮಾಡಿ ಚುರುಮುರಿಲಿ ಹಾಕ್ಕೊಂಡು ತಿನ್ನೋದು ನೋಡ್ರಿ. ಈಗಷ್ಟೇ ಜಳಕ ಮಾಡ್ಕೊಂಡು ಬಂದೆ. ಸೊ ಫ್ರೆಶ್ ಅಪ್ ಆಗಿ ಬಂದೆ. ಈಗ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಅಡುಗೆ ಏನೇನು ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿವತ್ತು ಮಾಡಾಕತ್ತೀನಿ ಚಿಕನ್ ಗ್ರೇವಿ. ಸೊ ಚಿಕನ್ ಗ್ರೇವಿ ಹೆಂಗೆ ಮಾಡ್ತೀನಿ ಅನ್ನೋದನ್ನ ನೋಡೋಣ ಬರ್ರಿ. ನೋಡ್ರಿ ಇಲ್ಲೇ ಚಿಕನ್ ತೊಗೊಂಡೇನಿ. ಹಾಗೆ ಒಂದು ಈರುಳ್ಳಿ, ಹಾಗೆ ಒಂದು ಮೆಣಸಿನ್ಕಾಯಿನ ತೊಗೊಂಡೀನಿ. ಈಗ ಚಿಕನ್ಗೆ ಸಾಲ್ಟ್ ಹಾಕ್ಕೊಳತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಸ್ವಲ್ಪ ಖಾರ, ಅರಿಶಿನ, ಎವರೆಸ್ಟ್ ಚಿಕನ್ ಮಸಾಲ, ಹಾಫ್ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಮಿಕ್ಸ್ ಆಗೈತಿ. ಒಂದು 5 ನಿಮಿಷ ಇಡೋಣ್ರಿ. ಹಿಂಗೆ ಅಷ್ಟು ಮಟ್ಟ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಸೊ ನೋಡಿ ಈಗ ಬಾಣಲಿ ತಯಾರಾಗೈತಿ, ಹಂಗೆ ಬಿಸಿನೂ ಆಗೈತಿ. 2 ಸ್ಪೂನ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಮತ್ತು ಒಂದು ಹಸಿರು ಮೆಣಸಿನ್ಕಾಯಿನ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಸೊ ಈಗ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ.
ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಕುದೀಲಿ ಎಣ್ಣೆಯಲ್ಲಿ. ನೋಡಿರಿ, ಈಗ ನಾನು ನೀರು ಹಾಕ್ಕೊಂಡೀನಿ. ಸೊ ಇದು ಸ್ವಲ್ಪ ಕುದೀಲಿ, ಅಲ್ಲಿವರೆಗೂ ನಾವು ಮಸಾಲಿನ ರೆಡಿ ಮಾಡ್ಕೊಳ್ಳೋಣಂತ ಬರ್ರಿ. ಮಸಾಲೆ ರುಬ್ಬಾಕಿ ತೊಗೊಂಡೇನಿ. ಸೊ ಪುದೀನ ಐತಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳತ್ತೀನಿ, ಒಂದು 3 ಮೆಣಸಿನ್ಕಾಳು ಹಾಕ್ಕೊಳಕತ್ತೀನಿ. ಯಾಕಂದ್ರೆ ನಾವು ಗ್ರೀನ್ ಚಿಲ್ಲಿ ಹಾಕಿದ್ದೀವಿ, ಆಮೇಲೆ ಖಾರ ಹಾಕ್ಕೊಂಡೇವಿ. ಅದಕ್ಕೆ ಸೊ ಒಂದು 2ರಿಂದ 3 ಅಷ್ಟು ಹಾಕ್ಕೊಂಡೀನಿ. ಒಂದು ಪಲಾವ್ ಎಲೆನ ಹಾಕ್ಕೊಳತ್ತೀನಿ, ಒಂದು ಅರ್ಧ ಇಂಚಷ್ಟು ದಾಲ್ಚಿನ್ನಿ ಹಾಕ್ಕೊಳಕತ್ತೀನಿ, ಹಾಗೆ ಒಂದು 3ರಿಂದ 4 ಲವಂಗ ಹಾಕ್ಕೊಂಡೇನಿ, ಒಂದು 4-5 ಬೆಳ್ಳುಳ್ಳಿ ಹೆಸಳನ್ನ ಹಾಕ್ಕೊಂಡಿದ್ದೀನಿ, 1 ಇಂಚಷ್ಟು ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಂಡೇನಿ. ಈಗ ಇದಕ್ಕೆ ಒಂದು ಸಣ್ಣದ ಈರುಳ್ಳಿ ಹಾಕ್ಕೊಳ್ತೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡೇನಿ. ನೋಡ್ರಿ, ಈಗ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೇನಿ. ಇದಕ್ಕೆ ಒಂಚೂರು ಕೊಬ್ಬರಿ ಹಾಕ್ಕೊಳ್ಳೋಣ್ರಿ. ಈಗ ನಾನು ಕೊಬ್ಬರಿ ಭಾಳ ಹಾಕ್ಕೊಂಡಿಲ್ಲ, ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕ್ಕೊಂಡೇನಿ. ನೋಡ್ರಿ, ಇಷ್ಟಿಷ್ಟು. ಈಗ ಇದನ್ನ ಒಂಚೂರು ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡು ಬರೋಣ್ರಿ. ನಮ್ಮದು ಮಸಾಲೆ ರೆಡಿ ಆಗೈತಿ. ಎಷ್ಟು ಸಣ್ಣಗೆ ಪೇಸ್ಟ್ ಆಗಿ ಬಂದೈತಿ ನೋಡ್ರಿ. ಪಲ್ಯನೂ ರೆಡಿ ಆಗೈತಿ. ಸೊ ಕುದ್ದೈತಿ. ಈಗ ಇದಕ್ಕೆ ಮಸಾಲೆ ಹಾಕೊಳ್ಳೋಣಂತ. ರುಬ್ಬಿದಂಥ ಮಸಾಲೆ ನೋಡ್ರಿ. ಇದಕ್ಕೆ ಮುಚ್ಚಿಬಿಡ್ರಿ, ಇದು ಚೆಂದಾಗಿ ಕುದೀಲಿ. ನಿಮ್ಗೆ ಇನ್ನಷ್ಟು ನೀರು ಬೇಕಂದ್ರೆ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊಳಕತ್ತಿಲ್ಲ, ಯಾಕಂದ್ರೆ ತಿಳುವಾಗೈತಿದೆ. ಚಿಕನ್ ರೆಡಿ ಆಗೈತೆ ನೋಡ್ರಿ. ಈಗ ಊಟ ಮಾಡತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.